ಇದು ನಿಮ್ಮ PK Molly ಒಂದು ಚಾನಲಿಂದ ನಾನು ನಿಮಗೋಸ್ಕರ ಇವತ್ತು ಕ್ಲಾಶ್ ಆಫ್ ಕ್ಲಾನ್ಸ್ ಗೇಮ್ ಪ್ಲೇನ ತಂದಿದ್ದೀನಿ. ಸೊ ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ನಾನು ನಿಮಗೆ 3 ಸೂಪರ್ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಫಾರ್ ಬಿಗಿನರ್ಸ್ಗೆ. ಸೊ ನೀವು ಹೆಂಗೆ ಸ್ಟಾರ್ಟ್ ಮಾಡಬೇಕು, ಯಾವ ಥರ ನೀವು ಸ್ಟಾರ್ಟ್ ಮಾಡಿದ್ರೆ ನೀವು ಎಲ್ಲದರಲ್ಲೂ ವಿಕ್ಟ್ರಿ, ಎಲ್ಲ ಬ್ಯಾಟಲಲ್ಲೂ ವಿಕ್ಟ್ರಿ ಆಗುತ್ತೆ. ಸೊ ಸಾಕಷ್ಟು ಬೇರೆ ಬೇರೆ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ, ಮತ್ತು ಬೆಲ್ ಐಕಾನ್ನ ಒತ್ತೋದಕ್ಕೆ ಮರಿಬೇಡಿ. ಮತ್ತು ಬನ್ನಿ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಇಲ್ಲಿ ನಾವು ಬಂದಿದ್ದೇವೆ, ನಮ್ಮ ಕ್ಲಾನಿಗೆ ಬಂದಿದ್ದೇವೆ. ಸೊ ಈಗ ನಿಮ್ಮ ಮೊದಲನೇ ಟಿಪ್ ಏನಂದರೆ, ಸೊ ನೀವು ನಿಮ್ಮ ಇಲ್ಲಿ ಟೌನಲ್ಲಿ ಇದೆಯಲ್ಲ, ಟೌನಲ್ಲಿ ನೀವು ಡಿಫೆಂಡಿಂಗಲ್ಲಿ ನೀವು ಇಂಪ್ರೂವ್ ಆಗಬೇಕಂದ್ರೆ ನಿಮ್ಮ ಟೌನ್ ಹಾಲ್ ಇದೆಯಲ್ಲ ಅದು ಸೆಂಟ್ರಲಲ್ಲಿ ಇರಬೇಕಾಗುತ್ತೆ. ಮತ್ತು ಟೌನ್ ಹಾಲ್ ಸುತ್ತ ನಾನಿಲ್ಲಿ ಹಾಕಿದಂಗೆ ಇಲ್ಲಿ ನೋಡಿ, ಇಲ್ಲಿ 4 ಸೈಡನ್ನು ಇಲ್ಲಿ ಏರ್ ಡಿಫೆನ್ಸ್ ಇದೆ. ಸೊ ನೀವಿಗೆ ಮೊದಲೇ ಯಾರಾದರೂ ನಿಮ್ಮ ಕ್ಲಾನ್ ಅಥವಾ ಬೇಸ್ನ ನೀವು ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದ್ರು ನೀವು ಅದನ್ನು ಈಸಿಯಾಗಿ ಡಾಜ್ ಮಾಡ್ಬೋದು. ಅಂದರೆ ಏರ್ ಬಲೂನ್ಸಿಂದ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಅಥವಾ ಬೇರೆ ಡ್ರ್ಯಾಗನ್ಸಿಂದ ಅಟ್ಯಾಕ್ ಮಾಡೋಕ್ಕೆ ಬಂದರೆ ನೀವು ಅದನ್ನು ಕಂಪ್ಲೀಟಾಗಿ ಡಾಜ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಹತ್ರ ಟೆಸ್ಲಾ ಟ್ರ್ಯಾಪ್ ಇದ್ರೂ ಟೆಸ್ಲಾ ಟ್ರ್ಯಾಪ್ನ ನಾನು ಇಲ್ಲಿ ನೋಡ್ಬೋದು. ನನ್ನ ಫುಲ್ ಏನದು ಟೌನಲ್ಲಿ ಸುತ್ತ ನಾನು ಟೆಸ್ಲಾ ಟ್ರ್ಯಾಪ್ ಹಾಕಿದ್ದೀನಿ. ಯಾಕೆ ಅಂದರೆ ಅದನ್ನು ಕೂಡ ಏರ್ ಡಿಫೆನ್ಸ್ ಥರನೇ ಅದನ್ನು ಕೆಲಸ ಮಾಡುತ್ತೆ. ಮತ್ತು ಅದು ನೀವು ಎಕ್ಸ್ಟ್ರಾ ಡಿಫೆನ್ಸ್ ಬೇಕಿದೆ, ಅಂದರೆ ನೀವು ಆರ್ಮಿ ಡಿಫೆನ್ಸ್ ಬೇಕಿದ್ರೆ ನೀವು ನಿಮ್ಮ ಟೌನ್ ಹಾಲ್ ಸುತ್ತ ಏರ್ ಡಿಫೆನ್ಸ್ ಜೊತೆಗೆ ಇಲ್ಲಿ ಮೋಟಾರ್ ಹಾಲು ಹಾಕ್ಕೊಬೋದಾಗುತ್ತೆ. ನೋಡಿಲಿ ನಾನಿಲ್ಲಿ 4 ಇಲ್ಲಿ ಹಾಕ್ಕೊಂಡಿದ್ದೀನಿ, ಮೋಟಾರ್ ಹಾಕ್ಕೊಂಡಿದ್ದೀನಿ. ಈಗ ಬನ್ನಿ, ಈಗ ನಾನು ಅಟ್ಯಾಕಿಂಗ್ ಟಿಪ್ನ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಮಗೆ ಇಲ್ಲಿ ಎಲ್ಲನೂ ಆಗಿದೆ. ಸೊ ಇಲ್ಲಿ ನಾವು ನಮ್ಮ ಫೈಟ್ ದ ಮ್ಯಾಚ್ ಅಂತ ಕೊಡ್ತೀವಿ. ಫಸ್ಟು ನೀವು ಬಿಗಿನರ್ ಆಗಿರೋ ಒಂದು ಈಸಿಯಾದ ಒಂದು ಬೇಸ್ನ ನೀವು ಹುಡ್ಕೊಬೇಕಾಗುತ್ತೆ. ಸಾಕಷ್ಟು ಜನ ಅವರ ಟೌನ್ ಹಾಲ್ನ ಜಾಸ್ತಿ ಡಿಫೆನ್ಸ್ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರನ್ನ ನೀವು ನೋಡ್ಬೋದು. ಅಟ್ಯಾಕ್ ಮಾಡೋಕ್ಕೆ ಹೋಗಬಾರ್ದು. ನೀವು ಯಾವುದೇ ಕ್ಲಾನ್ ಹುಡುಕ್ಬೇಕಂದ್ರೆ ಒಂದು ಸ್ಪೇಷಿಯಸ್ ಆಗಿರೋ ಕ್ಲಾನ್ ಅಂತ ಹುಡುಕಬೇಕು. ಇದು ಸ್ಪೇಷಿಯಸ್ ಆಗಿದೆ ಅಂದರೆ ಅಷ್ಟೊಂದು ಸ್ಪೇಷಿಯಸ್ ಆಗಿಲ್ಲ. ಅಂದರೆ ಎಲ್ಲರೂ ಒಬ್ರೊಬ್ರು ಅವರ ಕ್ಲಾನ್ ಸುತ್ತಮುತ್ತ ಎಲ್ಲ ಗೋಡೆ ಹಾಕ್ಬಿಟ್ಟು ಆ ಥರ ಮಾಡಿರ್ತಾರೆ. ಸೊ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಕ್ಲಾನ್ ಸುತ್ತನೂ ಅಂದರೆ ಕ್ಲಾನ್ ಬಂದು ಸ್ಪೇಷಿಯಸ್ ಆಗಿರ್ಬೇಕು. ಅಂದರೆ ಒಂದೊಂದು ಇದು ಸುತ್ತನೂ ಅಂದರೆ ಒಂದು ಸ್ವಲ್ಪ ಟೈಲ್ಸ್ ಗ್ಯಾಪ್ ಇರಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಹತ್ರ ಒಂದು ಒಳ್ಳೆ ಕ್ಲಾನ್ ಇದೆ. ಮತ್ತು ಇಲ್ಲಿ ಅವೈಲೇಬಲ್ ಲೂಟ್ ನೋಡ್ಬೋದು. 225 ಮತ್ತು ಇದೆ, ಅಂದರೆ 2,25,924 ಸೊ ಇಲ್ಲಿ ನೀವು ನೋಡ್ಬೋದು. ಕ್ಲಾನಲ್ಲಿ ನಿಮಗೆ ಬರೀ ಮನಿ ಮತ್ತು ನಿಮ್ಮ ಎಕ್ಸೆಲ್ ಮಾತ್ರ ನಿಮಗೆ ತೊಗೊಬೋದು, ಆದರೆ ನೀವು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ, ಈಗ ಈ ಕ್ಲಾನ್ ಬಂದು ಇದು ಕ್ಲಾನ್ ಅಲ್ಲ, ಇದೊಂದು ಫ್ಯೋಕಾ ಅಂತ ಒಂದು ನಾರ್ಮಲ್ ಇದು. ಸೊ ಇಲ್ಲಿ ನಿಮ್ಮ ಹತ್ರ ಜಾಸ್ತಿ ಸ್ಪೇಷಿಯಸ್ ಆಗಿದೆ, ಅಂದರೆ ನೀವು ನೋಡ್ಬೋದು ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ. ಅಂದರೆ ನಾವೀಗ ಎಲ್ಲಿ ಏರ್ ಡಿಫೆನ್ಸ್ ಇದೆಯೋ ಫಸ್ಟು ಏರ್ ಡಿಫೆನ್ಸ್ನ ನಾವು ಅಟ್ಯಾಕ್ ಮಾಡಬೇಕಾಗುತ್ತೆ. ಏರ್ ಡಿಫೆನ್ಸ್ ಮತ್ತು ಮೋಟರನ್ನ ಅಟ್ಯಾಕ್ ಮಾಡಾದ್ಮೇಲೆ ನಾವು ಮುಂದೆ ಹೋಗಬೇಕಾಗುತ್ತೆ. ಅಂದರೆ ನಮ್ಮ ಡ್ರ್ಯಾಗನ್ಸ್ ಮತ್ತು ನಮ್ಮ ಕ್ವೀನ
ಇಂಥ ಕ್ಲಾನ್ನ ಅಥವಾ ಇಂಥ ಬೇಸ್ನ ನೀವು ಹುಡಿಕೊಂಡು ಹೋದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು 100% ವಿಕ್ಟ್ರಿಯಿಂದ ಬರ್ತೀರ. ಸೊ ಈಗ ನಮಗೆ ಇಲ್ಲಿ ಅಚೀವ್ಮೆಂಟ್ ಅನ್ಲಾಕ್ ಆಗಿದೆ. ಮತ್ತು ಈಗ ಥರ್ಡ್ ಟಿಪ್ ಬಂದು ಹೆಂಗೆ ನಿಮ್ಮ ಟ್ರೂಪ್ಸ್ನ ಡಿಸೈನ್ ಹೆಂಗೆ ಮಾಡೋದು ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ನಮ್ಮ ಟ್ರೂಪ್ಸಿಗೆ ಹೋದರೆ ಟ್ರೈನ್ ದ ಟ್ರೂಪ್ಸ್ ಅಂತಿದೆ. ನಾನು ಆ್ಯಕ್ಚುಲಿ ಕ್ವಿಕ್ ಟ್ರೈನ್ ಅಂತ ಇಲ್ಲೊಂದು ಆಪ್ಷನ್ ಸಿಗುತ್ತೆ ಗಾಯ್ಸ್. ಇಲ್ಲಿ ನೀವು ನೋಡ್ಬೋದು, ನಾನಿಲ್ಲಿ ಟ್ರೂಪ್ಸ್ನ ಯಾವುದೇ ಪ್ರಕಾರವಾಗಿ ನಾನಿಲ್ಲಿ ಜೋಡಿಸ್ಕೊಂಡಿದ್ದೀನಿ ಅಂತ. ಸೊ ಇಲ್ಲಿ ನನ್ನ ಯೂಶ್ವಲಿ ನಾನು ಆರ್ಮಿ 1ನ ನಾನು ಯೂಸ್ ಮಾಡೋದು ನೋಡ್ತಿರ್ಬೋದು. ಆರ್ಮಿ 1 ತುಂಬ ಚೆನ್ನಾಗಿ ವೆಲ್ ಆರ್ಗನೈಸ್ಡ್ ಆಗಿದೆ. ಸೊ ಈಗ ನೀವು ಅಸ್ಮಾತು ಲೆವೆಲ್ ನಿಮ್ಮ ಟೌನ್ ಹಾಲ್ ಬಂದು ಲೆವೆಲ್ 9 ಅಂದರೆ 10ಗೆ ಹೋಗ್ತಿದೆ. ಅಂದರೆ ನಾನೀಗ 10ಗೆ ಹೋಗ್ತಿದೆ. ನಿಮ್ಮ ಬ್ಯಾರೇಜ್ ಬಂದು 9 ಮತ್ತು ನಿಮ್ಮ ಹತ್ರ ಡಾರ್ಕ್ ಬ್ಯಾರೇಜ್ 2 ಇದ್ದರೆ ನೀವು ಈ ಥರ ಸೆಟ್ ಮಾಡ್ಕೊಬೋದಾಗುತ್ತೆ. ಇಲ್ಲಿ ನೋಡ್ಬೋದು, ಟ್ರೈನ್ ಅಂತ ಹೋಗಿ ಎಡಿಟ್ ಕೊಟ್ಟಾಗ ಇಲ್ಲಿ ನಾನು 4 ಜಾಯಿಂಟ್ಸ್ನ ಇಟ್ಕೊಂಡಿರ್ತೀನಿ, ಮತ್ತು 3 ಆರ್ಕ್ ರೈಡರ್ಸ್, ಮತ್ತು 2 ಡ್ರ್ಯಾಗನ್ಸ್, ಮತ್ತು 2 ಏಲಿಂಗ್ ಫೇರಿ, ಮತ್ತು 3 ಮಿನಿ ಡ್ರ್ಯಾಗನ್ಸ್, ಮತ್ತು 2 ಬಾರ್ಬೇರಿಯನ್, 2 ಆರ್ಚರರ್, ಮತ್ತು 2 ಗಾಬ್ಲಿನ್ಸ್ನ ಇಟ್ಕೊಂಡಿದ್ದೀನಿ. ಸೊ ಮತ್ತು ನಮ್ಮ ಹತ್ರ ಹೀರೋಸ್ ಇದ್ದಾರೆ, ಕ್ವೀನ್ ಇದ್ದಾರೆ, ಮತ್ತು ಕಿಂಗ್ ಇದ್ದಾನೆ. ಸೊ ಅವರಿಬ್ರು ಅವ್ರ ಸ್ಪೆಷಲ್ ಅಬಿಲಿಟಿಯಿಂದ ನಾವು ಬೇಗ ಈಸಿಯಾಗಿ ನಮ್ಮ ಏನದು ಯಾವ್ದಕ್ಕೆ ಡಿಸ್ಟ್ರಾಯ್ ಮಾಡೋಕ್ಕೆ ಹೋಗ್ತಿರ್ತೀವಿ ಅದನ್ನು ಬೇಗ ಡಿಸ್ಟ್ರಾಯ್ ಮಾಡ್ಕೋಬೋದು. ಸೊ ಮೊದಲನೇ ಟಿಪ್ ಬಂದು ನಿಮ್ಮ ಬೇಸ್ನ ಸ್ಟ್ರಾಂಗ್ ಮಾಡೋದು, ಮತ್ತು ಸೆಕೆಂಡ್ ಟಿಪ್ ಬಂದು ನಿಮ್ಮ ಅಟ್ಯಾಕಿಂಗ್ ಸ್ಕಿಲ್ಸ್ನ ಸ್ಟ್ರಾಂಗ್ ಮಾಡೋದು, ಯಾವಾಗ ಎಲ್ಲಿ ಅಟ್ಯಾಕ್ ಮಾಡೋದು, ಮತ್ತು ಥರ್ಡ್ ಬಂದು ನಿಮ್ಮ ಟ್ರೂಪ್ಸ್ ಮತ್ತು ಹೆಂಗೆ ಡಿಸೈನ್ ಮಾಡಬೇಕು, ಯಾವಾಗ ಯಾವ ಟ್ರೂಪ್ಸ್ ಎಲ್ಲಿರುತ್ತೆ ಅಂತ ಡಿಸೈನ್ ಮಾಡೋದನ್ನ ಇದನ್ನ ನೀವು ಥರ್ಡ್ ಟಿಪ್ ನೀವು ಫಾಲೋ ಮಾಡಿದ್ರೆ ನೀವು ಬಿಗಿನರ್ ಆಗಿದ್ರೆ ಈ 3 ಟಿಪ್ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ನೀವೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ, ಮತ್ತು ಬೆಲ್ ಐಕಾನನ್ನು ಒತ್ತೋದಕ್ಕೆ ಮರಿಬೇಡಿ ಗೈಸ್. ಸೊ ಇದಾಕಿತ್ತು ಇವತ್ತಿನ ವಿಡಿಯೋ.